ಮಾರ್ಗಿ ಸಂಗೀತ. ಮಾರ್ಗಿ ಸಂಗೀತ ಮತ್ತು ದೇಶಿ ಸಂಗೀತದ ವಿವರಣೆ ಕೊಡುವ ಮೊದಲು ಮಾರ್ಗಿ ಸಂಗೀತ ಅಂದರೆ ಏನು ಎಂದು ತಿಳಿದುಕೊಳ್ಳುವುದು ಅವಶ್ಯಕ. ಮಾರ್ಗಿ ಸಂಗೀತವು ಶಬ್ದ ಪ್ರಧಾನವಾಗಿದೆ. ಈ ಸಂಗೀತದಲ್ಲಿ ಬಹಳ ಕಠೋರ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ನಿಯಮಗಳ ಸಡಿಲಿಕೆಗೆ ನಿಷೇಧ ಇದೆ. ಈ ಸಂಗೀತವು ಅಚಲವಿದ್ದು ಯಾವ ಕಾಲಕ್ಕೂ ಸ್ವಲ್ಪ ಪರಿವರ್ತನೆ ಆಗುವುದಿಲ್ಲ. ಇದರ ಮುಖ್ಯ ಉದ್ದೇಶ ಏನೆಂದರೆ ಮೋಕ್ಷ ಪ್ರಾಪ್ತಿ ಮಾತ್ರ. ತನಗಾಗಿ ಹಾಡುವುದು ಮತ್ತು ಫಲಾಪೇಕ್ಷೆ ಬಯಸದೆಯೇ ಹಾಡುವುದು. ಈ ಸಂಗೀತವನ್ನು ಸ್ವಯಂ ಬ್ರಹ್ಮನೇ ಮಾಡಿದ್ದು, ಅಲ್ಲದೆ ಈಶ್ವರ ಕೂಡ ಈ ಸಂಗೀತವನ್ನು ನಿರ್ಮಾಣ ಮಾಡಿದ್ದಾನೆ ಅಂತ ಜನರ ಅಭಿಪ್ರಾಯ. ಗಂಧರ್ವರು ದೇವದೇವತೆಯರಿಂದ ಹಾಡಲ್ಪಡುವ ಗಾಯನ ಈ ಸಂಗೀತ ಕೇವಲ ದೇವಲೋಕಕ್ಕೆ ಮಾತ್ರ ಸೀಮಿತವಾಗಿದೆ. ಅಂದರೆ ಗಂಧರ್ವರು ಮಾತ್ರ ಈ ಸಂಗೀತವನ್ನು ಹಾಡಲಿಕ್ಕೆ ಸಾಧ್ಯ, ಸಾಮಾನ್ಯ ಜನರಿಂದ ಹಾಡಲ್ಪಡುವುದಿಲ್ಲ. ಆಧುನಿಕ ಕಾಲದಲ್ಲಿ ಮಾರ್ಗಿ ಸಂಗೀತದ ಸ್ವರೂಪ ಸಿಗುವುದಿಲ್ಲ. ಈ ಸಂಗೀತವು ಈಗ ಸಮಾಪ್ತಿ ಆಗಿದೆ. ಆಧುನಿಕ ಸಂಗೀತಗಾರರು, ಸಂಗೀತಜ್ಞರು ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ದೇಶಿ ಸಂಗೀತ. ಈಗ ನಮ್ಮ ಜಗತ್ತಿನಲ್ಲಿ ಇರುವ ಸಂಗೀತ ಅಥವಾ ಮನುಷ್ಯರಾದ ನಾವು ಯಾವ ಸಂಗೀತ ವಾದ್ಯ ಪ್ರಚಾರದಲ್ಲಿ ಹಾಗೂ ಪ್ರಯೋಗದಲ್ಲಿ ತಂದಿದ್ದೇವೋ ಅದಕ್ಕೆ ಸಂಗೀತಕ್ಕೆ ದೇಶಿ ಸಂಗೀತ ಅನ್ನುತ್ತಾರೆ. ಆಯಾ ದೇಶದ ಜನರ ಅಭಿರುಚಿಗೆ ತಕ್ಕಂತೆ ಈ ಸಂಗೀತವು ಇರುತ್ತದೆ. ಈ ಸಂಗೀತದ ಮುಖ್ಯ ಉದ್ದೇಶ ಜನರಿಗೆ ಮನೋರಂಜನೆ ನೀಡುವುದು, ಅಲ್ಲದೆ ಮೋಕ್ಷ ಪ್ರಾಪ್ತಿಗಾಗಿ ಕೂಡ ಈ ಸಂಗೀತದಲ್ಲಿ ಕಠೋರ ನಿಯಮಗಳು ಇಲ್ಲ. ಲೋಕರುಚಿಗೆ ಅನುಸಾರವಾಗಿ ಅಥವಾ ಕಾಲಕಾಲಕ್ಕೆ ಯಾವಾಗ ಬೇಕಾದರೂ ಪರಿವರ್ತನೆ ಕೂಡ ಆಗುತ್ತದೆ. ಸಾಮಾನ್ಯ ಜನರಿಂದ ಹಾಡಲ್ಪಡುತ್ತದೆ. ದೇಶಿ ಸಂಗೀತದಲ್ಲಿ ಸಂಗೀತಗಾರರು, ಸಂಗೀತಜ್ಞರು ಸಂಶೋಧನೆ ಮಾಡುತ್ತಾ ಕಾಲಕಾಲಕ್ಕೆ ಹೊಸ ರೂಪ ಕೊಡುತ್ತಾ ಇಲ್ಲಿವರೆಗೆ ಬಂದಿದ್ದಾರೆ. ದೇಶಿ ಸಂಗೀತದಲ್ಲಿ ಮುಖ್ಯವಾಗಿ 2 ಪ್ರಕಾರಗಳು. ಅವು ನಿಬದ್ಧ ಗಾಯನ ಮತ್ತು ಅನಿಬದ್ಧ ಗಾಯನ. ನಿಬದ್ಧ ಗಾಯನ ಸಂಕ್ಷಿಪ್ತದಲ್ಲಿ ಹೇಳುವುದಾದರೆ ಯಾವ ಸಂಗೀತವು ತಾಳದಲ್ಲಿ ಬಂಧನವಾಗಿ ಇರುತ್ತದೆಯೋ ಅದಕ್ಕೆ ನಿಬದ್ಧ ಗಾಯನ ಅನ್ನುತ್ತಾರೆ. ಉದಾಹರಣೆಗೆ ಧ್ರುಪದ್, ಧಮಾರ್, ಖ್ಯಾಲ್, ಟಪ್ಪ, ಟುಮ್ರಿ ಇತ್ಯಾದಿಗಳು. ಹಾಗೂ ಪ್ರಾಚೀನ ಕಾಲದ ಪ್ರಚಲಿತದಲ್ಲಿ ಇರುವ ಪ್ರಬಂಧ, ವಸ್ತುರೂಪಕ ಇತ್ಯಾದಿಗಳು ಕೂಡ ನಿಬದ್ಧ ಗಾಯನದಲ್ಲಿ ಬರುತ್ತವೆ. ಅನಿಬದ್ಧ ಗಾಯನದಲ್ಲಿ ಯಾವ ಸಂಗೀತವು ತಾಳವಿಲ್ಲದೆ ಇರುತ್ತದೆಯೋ ಅದು ಅನಿಬದ್ಧ ಗಾಯನ ಅಂತ ಕರೆಸಿಕೊಳ್ಳುತ್ತದೆ. ಉದಾಹರಣೆಗೆ ಆಲಾಪ ರಾಗವನ್ನು ಶುರು ಮಾಡುವ ಮೊದಲೇ ಇರುತ್ತದೆ. ಹೀಗೆ ಗಂಧರ್ವ ಗಾಯನದ ಅಂತರ್ಗತವಾಗಿ ಮಾರ್ಗಿ ಸಂಗೀತ ಬರುತ್ತದೆಯೋ ಹಾಗೆಯೇ ಗಾನದ ಅಂತರ್ಗತವಾಗಿ ದೇಶಿ ಸಂಗೀತವೂ ಬರುತ್ತದೆ. ಮಾರ್ಗಿ ಸಂಗೀತ ಹಾಗೂ ದೇಶಿ ಸಂಗೀತದ ತುಲನಾತ್ಮಕ ವಿವರಣೆ. 1. ಮಾರ್ಗಿ ಸಂಗೀತ ಶಬ್ದ ಪ್ರಧಾನ ಮತ್ತು ದೇಶಿ ಸಂಗೀತದಲ್ಲಿ ಸ್ವರ ಪ್ರಧಾನ ಇದೆ. 2. ಮಾರ್ಗಿ ಸಂಗೀತವನ್ನು ಬ್ರಹ್ಮ ಹಾಗೂ ಶಿವ ನಿರ್ಮಾಣ ಮಾಡಿದ್ದು, ದೇಶಿ ಸಂಗೀತವನ್ನು ಮನುಷ್ಯರು ಮಾಡಿದ್ದಾರೆ. 3. ಮಾರ್ಗಿ ಸಂಗೀತದಲ್ಲಿ ಬಹಳ ಕಠೋರ ನಿಯಮಗಳು ಇವೆ ಹಾಗೂ ಅಚಲ ಸಂಗೀತ. ಆದರೆ ದೇಶಿ ಸಂಗೀತದಲ್ಲಿ ಕಠೋರ ನಿಯಮಗಳು ಇಲ್ಲ ಹಾಗೂ ಕಾಲಕಾಲಕ್ಕೆ ಜನರ ರುಚಿಗೆ ತಕ್ಕಂತೆ ಬದಲಾವಣೆ ಆಗುತ್ತದೆ. 4. ಮಾರ್ಗಿ ಸಂಗೀತದ ಮುಖ್ಯ ಉದ್ದೇಶ ಮೋಕ್ಷ ಪಡೆಯುವುದು. ದೇಶಿ ಸಂಗೀತದ ಮುಖ್ಯ ಉದ್ದೇಶ ಜನರಿಗೆ ಮನೋರಂಜನೆ ನೀಡುವುದು, ಅಲ್ಲದೆ ಮೋಕ್ಷಕ್ಕೆ ದಾರಿಯೂ ಆಗಿದೆ. 5. ಮಾರ್ಗಿ ಸಂಗೀತ ಈಗ ಸಮಾಪ್ತಿಯಾಗಿದೆ, ಆದರೆ ದೇಶಿ ಸಂಗೀತ ಯಾವಾಗಲೂ ಯಾವ ಕಾಲಕ್ಕೂ ಇರುತ್ತದೆ. 6. ಗಂಧರ್ವ ಗಾಯನದ ಅಂತರ್ಗತವಾಗಿ ಮಾರ್ಗಿ ಸಂಗೀತ ಬರುತ್ತದೆ. ಗಾನದ ಅಂತರ್ಗತವಾಗಿ ದೇಶಿ ಸಂಗೀತ ಬರುತ್ತದೆ. ಇಂದು ಭಾರತದ ತುಂಬೆಲ್ಲ ಪ್ರಚಲಿತದಲ್ಲಿ ಇರುವುದು ದೇಶಿ ಸಂಗೀತ. ಜಾತಿ ಗಾಯನ. ಇಂದಿಗೆ ಸುಮಾರು 1500 ವರ್ಷಗಳಿಗಿಂತಲೂ ಮೊದಲು ಭರತನ ಕಾಲದಲ್ಲಿ ಜಾತಿ ಗಾಯನ ಪದ್ಧತಿ ಪ್ರಚಲಿತದಲ್ಲಿ ಹಾಗೂ ಪ್ರಚಾರದಲ್ಲಿ ಇತ್ತು. ಭರತ ಮುನಿ ಬರೆದ ನಾಟ್ಯಶಾಸ್ತ್ರದಲ್ಲಿ ಜಾತಿ ಗಾಯನದ ಬಗ್ಗೆ ವಿಸ್ತಾರವಾದ ಉಲ್ಲೇಖನ ಇದೆ. ಆ ಕಾಲದಲ್ಲಿ ಕೇವಲ 18 ಜಾತಿಗಳು ಇದ್ದವು ಮತ್ತು ಅವುಗಳ ಗಾಯನವು ನಡೆಯುತ್ತಲೂ ಇತ್ತು. ಜಾತಿಗಳ ರಚನೆ ಷಡ್ಜ ಮತ್ತು ಮಧ್ಯಮ ಗ್ರಾಮಗಳಿಂದ ರೂಪುಗೊಂಡಿವೆ ಅಂತ ತಿಳಿಯುತ್ತಾ ಇದ್ದರು. ಗಾಂಧಾರ ಗ್ರಾಮವು ಅಷ್ಟೊಂದು ಪ್ರಚಾರದಲ್ಲಿ ಕಂಡುಬರಲಿಲ್ಲ. ಷಡ್ಜ ಗ್ರಾಮದಿಂದ 7 ಹಾಗೂ ಮಧ್ಯಮ ಗ್ರಾಮದಿಂದ 11 ಜಾತಿಗಳು ಉತ್ಪತ್ತಿ ಆಗಿವೆ. ಜಾತಿಗಳಲ್ಲಿ 2 ಪ್ರಕಾರಗಳು, ಶುದ್ಧ, ವಿಕೃತ. ಶುದ್ಧ ಜಾತಿಗಳು 7 ಸ್ವರಗಳ ಮೇಲೆ ಆಧಾರಗೊಂಡಿವೆ. ಉದಾಹರಣೆಗೆ ಷಡ್ಜ, ರಿಷಭ, ಗಾಂಧಾರ, ಮಧ್ಯಮ, ಪಂಚಮ, ದೈವತ, ನಿಷಾದ. ವಿಕೃತ ಜಾತಿಯ 11, 2 ಅಥವಾ ಅದಕ್ಕಿಂತ ಹೆಚ್ಚು ಜಾತಿಗಳನ್ನು ಕೂಡಿಸಿ ಮಾಡಿರುತ್ತಾರೆ. ಅಂದರೆ ಶುದ್ಧ ಜಾತಿಯ ಲಕ್ಷಣದಲ್ಲಿ ಪರಿವರ್ತನೆಯಿಂದ ಮಾಡಲ್ಪಟ್ಟಿವೆ. ಜಾತಿಯ 10 ಲಕ್ಷಣಗಳು ಹೀಗೆ ಇವೆ: ಗ್ರಹ, ಅಂಶ, ನ್ಯಾಸ, ಅಪನ್ಯಾಸ, ಅಲ್ಪತ್ವ, ಬಹುತ್ವ, ಷಡತ್ವ, ಔಢತ್ವ, ಮಂದ್ರ ಮತ್ತು ತಾರ. 29ನೆಯ ಭಾಗ ಈಗ ಶುರು ಮಾಡ್ತೀನಿ. ಸಂಗೀತಕ್ಕೆ ಸಂಗೀತಜ್ಞರ ಕೊಡುಗೆಗಳು. ಅಹೋಬಲ್ ಸಂಗೀತ ಪಾರಿಜಾತ. ವೀಣೆಯ ಮೇಲೆ ಸ್ವರಸ್ಥಾನವನ್ನು ನಿಶ್ಚಯಿಸಿ ಒಂದು ಹೊಸ ಪದ್ಧತಿಯನ್ನು ಸ್ವೀಕರಿಸಿ ತಾನು ರಚಿಸಿದ ಪಾರಿಜಾತದಲ್ಲಿ ವಿವರಿಸಿದ್ದಾನೆ. ಈ ಗ್ರಂಥ ಅನೇಕ ದೃಷ್ಟಿಯಿಂದ ಬಹಳ ಮಹತ್ವ ಸ್ಥಾನವನ್ನು ಪಡೆದುಕೊಂಡಿದೆ. ಇವನ ನಂತರದ ಗ್ರಂಥಕರ್ತರಲ್ಲಿ ಅಹೋಬಲನ ಛಾಯೆ ಎದ್ದು ಕಾಣುತ್ತದೆ. ಅಹೋಬಲ ಪ್ರಕಾಂಡ ಪಂಡಿತ. ಈತ 1650ನೇ ಇಸವಿಯ ಮಹಾನ ಸಂಗೀತಜ್ಞ. ಇವನ ಗ್ರಂಥ ಅವನ ಕಾಲದ ಸಂಗೀತದಲ್ಲಿ ಒಂದು ಮೈಲಿಗಲ್ಲು ಅಂತ ಪರಿಗಣಿಸಲ್ಪಟ್ಟಿದೆ.
ಈ ಗ್ರಂಥದಲ್ಲಿ ಮಂಗಳಾಚರಣವಿದೆ. ಇದಾದ ನಂತರ ಸ್ವರ, ಗ್ರಾಮ, ಸ್ವರ ವಿಸ್ತಾರ, ಜಾತಿ, ವರ್ಣ, ಮೂರ್ಛನೆ, ಸಮಯ ಹಾಗೂ ರಾಗ ಪ್ರಕರಣದಲ್ಲಿ ಸಂಗೀತದ ಪಾರಿಭಾಷಿಕ ಶಬ್ದಗಳ ಮತ್ತು ಬೇರೆ ವಿಷಯಗಳ ಮೇಲೆಯೂ ವಿಚಾರ ಮಾಡಲ್ಪಟ್ಟಿದೆ. ಮನುಷ್ಯನ ದೇಹದಲ್ಲಿನ ಅನಾಹತ ಚಕ್ರದಲ್ಲಿ ವಾಯು ಮತ್ತು ಅಗ್ನಿಯ ಸಂಯೋಗದಿಂದ ಅನಾಹತ ನಾದ ಉತ್ಪತ್ತಿ ಆಗುತ್ತದೆ ಎಂದು ಅಹೋಬಲ ಸ್ವರ ಹುಟ್ಟುವಿಕೆಗೆ ಬಗ್ಗೆ ಹೇಳುತ್ತಾನೆ. ಸ್ವರಗಳಲ್ಲಿ 2 ಪ್ರಕಾರಗಳು ಇವೆ, ಅಹತನಾದ ಮತ್ತು ಅನಾಹತನಾದ. ಸ್ವರ ಮತ್ತು ಶ್ರುತಿಯಲ್ಲಿ ಸರ್ಪ ಮತ್ತು ಕುಂಡಲಿನಿಯಷ್ಟು ಅಂತರ ಇರುತ್ತದೆ. ಪರಂಪರೆಯನ್ನು ಪಾಲಿಸಿಕೊಂಡು 22 ಶ್ರುತಿಗಳು ಇವೆ ಎಂದು ಮತ್ತು ಅವುಗಳನ್ನು ಹೆಸರಿಸಿದ್ದಾನೆ. ಮುಂದೆ ಆತ ಸ್ವರಗಳ ಜನ್ಮ, ಸ್ಥಾನ, ಅವುಗಳ ಪ್ರಭಾವ ಮತ್ತು ರಸಗಳ ಬಗ್ಗೆ ವಿವರಿಸಿದ್ದಾನೆ. ಷಡ್ಜ, ಮಧ್ಯಮ ಮತ್ತು ಗಾಂಧಾರ ಈ 3 ಗ್ರಾಮಗಳ ಸ್ವರೂಪದ ವರ್ಣನೆಯನ್ನೂ ಮಾಡಿದ್ದಾನೆ. ಮೂರ್ಛನಾದ ವಾಕ್ಯವನ್ನು ಕೊಟ್ಟು ಆತ ಕೇವಲ ಷಡ್ಜ ಗ್ರಾಮದ ಮೂರ್ಛನಗಳ ಬಗ್ಗೆ ವರ್ಣಿಸಿದ್ದಾನೆ. ಮಧ್ಯಮ ಮತ್ತು ಗಾಂಧಾರ ಗ್ರಾಮಗಳ ಮೂರ್ಛನಗಳನ್ನು ಕೈಬಿಟ್ಟಿದ್ದಾನೆ. ಶುದ್ಧ ಸ್ವರಗಳಿಂದ 7 ಮೂರ್ಛನಗಳು ಉತ್ಪತ್ತಿ ಆಗುತ್ತಾ ಇತ್ತು. ಆದರೆ ಆತ ವಿಕೃತ ಸ್ವರಗಳಿಂದಲೂ ಸಹ ಸಂಪೂರ್ಣ ಜಾತಿಯ ಮೂರ್ಛನಗಳನ್ನು ಕೂಡ ಮಾಡಿದ್ದಾನೆ. ಇದಾದ ನಂತರ ಅವನು ಷಡ್ಜ ಜಾತಿಯ ಶುದ್ಧ ಮತ್ತು ವಿಕೃತ ಸ್ವರಗಳ ಮೂರ್ಛನಗಳ ಸೃಷ್ಟಿಯನ್ನು ಮಾಡಿದ್ದಾನೆ. ಇವೆಲ್ಲವುಗಳನ್ನು ಕೂಡಿಸುವುದರಿಂದ ಷಡ್ಜ ಗ್ರಾಮ 1ರಿಂದಲೇ 4,20,120 ಮೂರ್ಛನಗಳ ರಚನೆ ಆಗುತ್ತದೆ ಅಂತ ಹೇಳುತ್ತಾನೆ. ಸ್ವರ ಪ್ರಸ್ತಾರದ ಪ್ರಕರಣದಲ್ಲಿ ಅವನು 7 ಸ್ವರಗಳ ಸಂಯೋಗದಿಂದ 4,220 ಸ್ವರ ಸಮೂಹಗಳ ರಚನೆ ಆಗುತ್ತದೆ ಅಂತ ಹೇಳಿದ್ದಾನೆ. ವರ್ಣಲಕ್ಷಣಂ ಅಧ್ಯಾಯದಲ್ಲಿ ವರ್ಣ ಅಂದರೆ ಏನು, ಅದರ ಪರಿಭಾಷೆಯನ್ನು ಕೊಟ್ಟು ಅದರಲ್ಲಿ 4 ಭೇದಗಳು ಇವೆ ಅಂತ ಹೇಳುತ್ತಾನೆ. ಸ್ಥಾಯಿ, ಆರೋಹಿ, ಅವರೋಹಿ, ಸಂಚಾರಿ. ಸ್ಥಾಯಿಯಲ್ಲಿ 7, ಆರೋಹಿಯಲ್ಲಿ 12, ಅವರೋಹಿಯಲ್ಲಿ 12, ಸಂಚಾರಿಯಲ್ಲಿ 25, ಒಟ್ಟು 56 ಅಲಂಕಾರಗಳನ್ನು ಹೆಸರಿಸಿದ್ದಾನೆ. ಇದು ಅಲ್ಲದೆ ಇನ್ನೂ 5 ಅಲಂಕಾರಗಳನ್ನು ಹೆಸರಿಸಿದ್ದಾನೆ. ಈ ಎಲ್ಲ ಅಲಂಕಾರದ ಹೆಸರು, ಲಕ್ಷಣ ಹಾಗೂ ಉದಾಹರಣೆಗಳನ್ನು ತನ್ನ ಈ ಗ್ರಂಥದಲ್ಲಿ ಕೊಟ್ಟಿದ್ದಾನೆ. ಈ ಗ್ರಂಥದಲ್ಲಿ ಗಮಕ ಪ್ರಕರಣಗಳನ್ನು ಕೂಡ ವಿವರಿಸಿದ್ದಾನೆ. ವೀಣೆಯ ಮೇಲೆ ಸ್ವರಸ್ಥಾಪನೆಯನ್ನು ಕೂಡ ಹೇಳಿದ್ದಾನೆ. ಅಹೋಬಲನ ಪ್ರಕಾರ ಗೀತಗಳಲ್ಲಿ 5 ಪ್ರಕಾರಗಳು ಇವೆ ಅಂತ ಹೇಳಿ ಅವುಗಳ ಲಕ್ಷಣಗಳನ್ನು ವಿವರಿಸಿದ್ದಾನೆ. ಮುಂದೆ ಅದೇ ಗ್ರಂಥದಲ್ಲಿ 125 ರಾಗಗಳ ಪರಿಚಯ ಹಾಗೂ ಹಾಡುವ ಸಮಯವನ್ನು ಕೂಡ ಹೇಳಿದ್ದಾನೆ. ಅಸಂಖ್ಯ ರಾಗಗಳು ಇದ್ದರೂ ಕೂಡ ಈತ ಕೇವಲ 125 ರಾಗಗಳ ವರ್ಣನೆಗೆ ಸೀಮಿತಗೊಂಡಿದ್ದಾನೆ. ಈ ಗ್ರಂಥದಲ್ಲಿ 500 ಶ್ಲೋಕಗಳು ಇವೆ. ಶಾರಂಗದೇವ ಸಂಗೀತ ರತ್ನಾಕರ. ಈತ 13ನೇ ಶತಮಾನದ ಉತ್ತರಾರ್ಧದಲ್ಲಿ ದೇವಗಿರಿ ಅಂದರೆ ದೌಲತಾಬಾದ್ ರಾಜನ ಆಸ್ಥಾನದಲ್ಲಿ ಸಂಗೀತಗಾರ ಮತ್ತು ಸಂಗೀತಜ್ಞ. ಸಂಗೀತ ರತ್ನಾಕರ ಉತ್ತರಿ ಮತ್ತು ಕರ್ನಾಟಕಿ 2 ಪ್ರಕಾರದ ಪದ್ಧತಿಗೆ ಆಧಾರ ಗ್ರಂಥವೆಂದು ಪರಿಗಣಿಸಲ್ಪಟ್ಟಿದೆ. ಇದರಲ್ಲಿ 7 ಅಧ್ಯಾಯಗಳು ಇವೆ. ಹಾಡುಗಾರಿಕೆ, ವಾದ್ಯಗಾರಿಕೆ, ನೃತ್ಯ 3ಕ್ಕೂ ಸಂಬಂಧಿಸಿದ ಪಾರಿಭಾಷಿಕ ಶಬ್ದಗಳ ಮೇಲೆ ಬೆಳಕು ಚೆಲ್ಲಿದ್ದಾನೆ. ಈತನ ಮೇಲೆ ಮಹರ್ಷಿ ಭರತನು ಗಾಢವಾಗಿ ಪ್ರಭಾವ ಬೀರಿದ್ದಾನೆ. ಆದರೆ ತನ್ನ ಮೌಲಿಕತೆ ಮತ್ತು ಪ್ರತಿಭೆಯಿಂದ ವಿಜೃಂಭಿಸಿದ್ದಾನೆ. ಸಾರಣ ಚತುಷ್ಟಯ ಮೂರ್ಛನೆ, ಮಧ್ಯಮ ಗ್ರಾಮದ ಲೋಪ ಅಂದರೆ ತ್ಯಾಗ ಹಾಗೂ ಅನೇಕ ವಿಕೃತ ಸ್ವರಗಳ ಪ್ರಾಪ್ತಿಯಲ್ಲಿ ಈ ಗ್ರಂಥ ಎದ್ದು ನಿಲ್ಲುತ್ತದೆ. ಸಂಗೀತ ರತ್ನಾಕರ ಮೊದಲು ಅಧ್ಯಾಯ ಅಂದರೆ ಸ್ವರಾಧ್ಯಾಯದಲ್ಲಿ ನಾದದ ವ್ಯಾಖ್ಯಾನಾದದ ಉತ್ಪತ್ತಿ ಮತ್ತು ಭೇದ, ಸಾರಾಣ ಚತುಷ್ಟಯ, ಗ್ರಾಮ ಮೂರ್ಛನೆ, ವರ್ಣ, ಅಲಂಕಾರ ಮತ್ತು ಜಾತಿಯ ವಿಸ್ತೃತ ವರ್ಣನೆ ಸಿಗುತ್ತದೆ. ಈತನು 22 ಶ್ರುತಿಗಳಿವೆ ಅಂತ ಖಚಿತಪಡಿಸಿದ್ದಾನೆ. ಅಲ್ಲದೆ 7 ಶುದ್ಧ ಸ್ವರಗಳನ್ನು ಒಪ್ಪಿಕೊಂಡಿದ್ದಾನೆ. ಈತನು ಚಲ ಮತ್ತು ಅಚಲ ಎಂಬ 2 ವೀಣೆಗಳನ್ನು ತೆಗೆದುಕೊಂಡು 2 ವೀಣೆಗಳು ಒಂದೇ ಬಗೆ ಆಕಾರವಿದ್ದು ಆ ವೀಣೆಗಳಿಗೆ 21 ತಂತಿಗಳನ್ನು ಹಾಕಿ ಒಂದು ವೀಣೆಯನ್ನು ಪ್ರಮಾಣಕ್ಕೋಸ್ಕರ ಇಟ್ಟು ಮತ್ತೊಂದು ವೀಣೆಯ ಮೇಲೆ ಪ್ರಯೋಗ ಮಾಡಿ 7 ಶುದ್ಧ ಸ್ವರಗಳನ್ನು ಸ್ಥಾಪನೆ ಮಾಡಿದನು. ಈ ಪದ್ಧತಿಗೆ ಸಾರಣ ಚತುಷ್ಟಾಯಿ ಅನ್ನುತ್ತಾರೆ. ಎಲ್ಲ ಮೂರ್ಛೆಗಳನ್ನು ಷಡ್ಜಗ್ರಾಮದಲ್ಲಿ ಸರಿಸಿದನು. ಪ್ರತಿ ಒಂದು ಮೂರ್ಛನೆಯನ್ನು ಷಡ್ಜಗ್ರಾಮದಿಂದ ಪ್ರಾರಂಭಿಸಿದನು. ಆಗ ಅವನಿಗೆ ವಿಕೃತ ಸ್ವರಗಳು ದೊರಕಿದವು. ಅವನ ಸಮಯದಲ್ಲಿ ಕೇವಲ 2 ವಿಕೃತ ಸ್ವರಗಳು ಇದ್ದವು. ಯಾವುದೇ ಶುದ್ಧ ಸ್ವರ ತನ್ನ ಮೂಲ ಸ್ಥಾನದಿಂದ ಸ್ಥಾನ ಪಲ್ಲಟ ಮಾಡಿದರೆ ಅಂತಹ ಸ್ವರಗಳಿಗೆ ಕೋಮಲ ಸ್ವರಗಳು ಅನ್ನುತ್ತಾರೆ. ಇದನ್ನು ಶಾರಂಗದೇವನು ಒಪ್ಪಿಕೊಳ್ಳುತ್ತಾನೆ. ಅಲ್ಲದೆ ಈತನು ಯಾವುದೇ ಸ್ವರ ತನ್ನ ಮೂಲ ಸ್ಥಾನದಲ್ಲಿಯೇ ಇದ್ದು ಕೇವಲ ಅದರ ಅಂತರಾಳ ಬದಲಿ ಆದರೆ ಅಂತಹ ಸ್ವರಗಳಿಗೂ ಕೂಡ ಕೋಮಲ ಸ್ವರ ಅಂತ ಕರೆದಿದ್ದಾನೆ. 2ನೆಯ ರಾಗ ವಿವೇಕ ಅಧ್ಯಾಯದಲ್ಲಿ 264 ರಾಗಗಳ ವರ್ಣನೆ ಸಿಗುತ್ತವೆ. ಎಲ್ಲ ರಾಗಗಳನ್ನು 10 ಭಾಗಗಳಲ್ಲಿ ವಿಂಗಡಿಸಿದ್ದಾನೆ. ಅವು ಯಾವುವೆಂದರೆ ಗ್ರಾಮ ರಾಗದ 30, ರಾಗದ 20, ಉಪರಾಗದ 8, ರಾಗಾಂಗದ 8, ಭಾಷಾಂಗದ 21, ಕ್ರಮಾಂಗದ 12, ಉಪಾಂಗದ 3, ಭಾಷಾದ 96 ಹಾಗೂ ವಿಭಾಷದ 20, ಕೊನೆಯದಾಗಿ ಅಂತರ ಭಾಷಾದ 4. ಈ 264 ರಾಗಗಳ ವಿಷಯವಾಗಿ ಸಂಗೀತಜ್ಞರಲ್ಲಿ ಮತಭೇದ ಇದೆ. 3ನೆಯ ಪ್ರಕೀರ್ಣಕ ಅಧ್ಯಾಯದಲ್ಲಿ ವಾಗ್ಗೇಕಾರರ 28 ಗುಣಗಳ ವಿಶ್ಲೇಷಣೆ ಸಿಗುತ್ತದೆ.
ಅದು ಅಲ್ಲದೆ ಹಾಡುಗಾರರ ಗುಣದೋಷಗಳ ಬಗ್ಗೆ ವಿವರಿಸಿದ್ದಾನೆ. 4ನೇ ಪ್ರಬಂಧ ಅಧ್ಯಾಯದಲ್ಲಿ ಶಾರಂಗದೇವ ಪ್ರಬಂಧ ವಿಷಯವಾಗಿ ವಿಚಾರ ಮಾಡಿದ್ದಾನೆ. ದೇಶಿ ಸಂಗೀತ, ಮಾರ್ಗಿ ಸಂಗೀತ, ನಿಬದ್ಧ ಮತ್ತು ಅನಿಬದ್ಧ ಗಾನ, ರಾಗಾಲಾಪ, ರೂಪಕಲಾಪ, ಆಲಾಪ್ತಿಗಾನ, ಸ್ವಸ್ಥಾನ ನಿಯಮದ ಆಲಾಪ, ಅಲ್ಪತ್ವ, ಬಹುತ್ವ ಮುಂತಾದವುಗಳ ಮೇಲೆ ಕಿರಣ ಬೀರಿದ್ದಾನೆ. 5ನೆಯ ಅಧ್ಯಾಯ ತಾಳ ಅಧ್ಯಾಯ. ಇದರಲ್ಲಿ ತನ್ನ ಕಾಲದ ಪ್ರಚಲಿತದಲ್ಲಿ ಇದ್ದ ತಾಳಗಳ ಮೇಲೆ ವಿಚಾರ ಹರಿಸಿದ್ದಾನೆ. 6ನೆಯ ಅಧ್ಯಾಯ ವಾದ್ಯ ಅಧ್ಯಾಯ. ಇದರಲ್ಲಿ ಆತ ಎಲ್ಲ ವಾದ್ಯಗಳನ್ನು 4 ಭಾಗಗಳಲ್ಲಿ ವಿಂಗಡಿಸಿದ್ದಾನೆ: ತತ್, ಸುಶಿರ, ಅವನದ್ಧ ಮತ್ತು ಘನ. 7ನೆಯ ಅಧ್ಯಾಯದಲ್ಲಿ ಆತ ನೃತ್ಯ, ನಾಟ್ಯ ಮತ್ತು ನೃತ್ಯ ವಿಷಯಗಳ ಮೇಲೆ ಬೆಳಕು ಹರಿಸಿದ್ದಾನೆ. ಶ್ರೀನಿವಾಸ ರಾಗತತ್ವ ವಿಬೋಧ. ರಾಗತತ್ವ ವಿಬೋಧ ಈ ಕೃತಿ 18ನೆಯ ಶತಮಾನದಲ್ಲಿ ಬರೆಯಲ್ಪಟ್ಟಿದೆ. ನೋಡಲು ಸಣ್ಣ ಗ್ರಂಥ, ಆದರೆ ಎಷ್ಟೋ ದೃಷ್ಟಿಯಿಂದ ಮಹತ್ವವನ್ನು ಪಡೆದುಕೊಂಡಿದೆ. ಶ್ರೀನಿವಾಸ ಎಷ್ಟೋ ವಿಷಯಗಳಲ್ಲಿ ಅಹೋಬಲನನ್ನು ಅನುಸರಿಸಿದ್ದಾನೆ, ಆದರೆ ಕೆಲವೊಂದು ವಿಷಯಗಳಲ್ಲಿ ಅಹೋಬಲನನ್ನು ಮೀರಿಸಿದ್ದಾನೆ. ಅಹೋಬಲನ ಪದ್ಧತಿಯ ಮೇಲೆ, ವೀಣೆಯ ತಂತಿಯ ಮೇಲೆ 12 ಸ್ವರಗಳ ಸ್ಥಾಪನೆ ಮಾಡಿದ್ದಾನೆ. ಶ್ರೀನಿವಾಸನು ಹಿಂದಿನ ಗ್ರಂಥಕಾರರಂತೆ ಎಲ್ಲ ಸ್ವರಗಳನ್ನು ಅವುಗಳ ಅಂತಿಮ ಕೃತಿಯ ಶ್ರುತಿಯ ಮೇಲೆ ಇಟ್ಟು ತನ್ನ ಶುದ್ಧ ತಾಟವನ್ನು ಈಗಿನ ಕಾಪಿ ತಾಟಿಗೆ ಸಮಾನ ಅಂತ ಮಾನ್ಯ ಮಾಡಿದ್ದಾನೆ. ಭರತನ ನಾಟ್ಯಶಾಸ್ತ್ರ. ಈ ಗ್ರಂಥದ ರಚನೆ ಕಾಲದ ವಿಷಯವಾಗಿ ಅನೇಕ ಮತಗಳು ಉಂಟು. ಆದರೆ ಬಹಳಷ್ಟು ಹೇಳಿಕೆಯಂತೆ ಈ ಗ್ರಂಥದ ರಚನೆಯ ಕಾಲ 5ನೇ ಶತಾಬ್ದಿ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಈ ಗ್ರಂಥ ವಿಶೇಷವಾಗಿ ನಾಟ್ಯಕ್ಕೋಸ್ಕರವಾಗಿಯೇ ಬರೆಯಲ್ಪಟ್ಟಿದೆ. ಆದರೆ ಈ ಗ್ರಂಥದ ಕೊನೆಯ 6ನೆಯ ಅಧ್ಯಾಯಗಳಲ್ಲಿ ಸಂಗೀತದ ವಿಷಯಗಳ ಮೇಲೆ ಬೆಳಕು ಚೆಲ್ಲಲ್ಪಟ್ಟಿದೆ. ಇದರಿಂದ ಸ್ಪಷ್ಟವಾಗಿ ಕಂಡುಬರುವುದು ಏನೆಂದರೆ, ಆ ಕಾಲದ ಸಂಗೀತ ಸಂಬಂಧ ನೃತ್ಯದೊಂದಿಗೆ ಘನಿಷ್ಠವಾಗಿತ್ತು. ನಾಟ್ಯಶಾಸ್ತ್ರದಲ್ಲಿ ಕೆಳಗೆ ಕಾಣಿಸಿದ ವಿಷಯ ದೊರೆಯುತ್ತದೆ. ಭರತನು ಮಧ್ಯಮ ಮತ್ತು ಷಡ್ಜ ಗ್ರಾಮಗಳ ವರ್ಣನೆಯನ್ನು ಮಾತ್ರ ಮಾಡಿದ್ದಾನೆ ಮತ್ತು ಗಾಂಧಾರ ಗ್ರಾಮವನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿದ್ದಾನೆ. ಇದರ ಉಲ್ಲೇಖನವೂ ಸಹ ಇಲ್ಲ. ಯಾಕೆಂದರೆ ಗಾಂಧಾರ ಗ್ರಾಮ ಗಂಧರ್ವರೊಂದಿಗೆ ಸ್ವರ್ಗಕ್ಕೆ ಹೋಗಿದ್ದರಿಂದ ಅದರ ಉಲ್ಲೇಖಕ್ಕೆ ಹೋಗಿಲ್ಲ ಅಂತ ಹೇಳುತ್ತಾನೆ.